ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ತಕ್ಷಣವೇ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯನ್ನು ವಿಳಂಬ ಮಾಡದೆ ಜಾರಿಗೊಳಿಸಬೇಕೆಂತ ಒತ್ತಾಯಿಸಿ ಮಾದಿಗ ಜಾತಿ ಉಪಜಾತಿಗಳ ಸಂಘಟನೆಗಳ ಒಕ್ಕೂಟದಿಂದ ತಮಟೆ ಚಳುವಳಿ ಪ್ರತಿಭಟನೆಯನ್ನು ಕಲಬುರಗಿಯಲ್ಲಿ ನಡೆಸಲಾಯಿತು. ಕಲಬುರಗಿ ನಗರದ SVP ವೃತ್ತದಿಂದ ತಮಟೆ ಚಳುವಳಿ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ತಲುಪಿದ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳ ಮುಖೇನ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಕರ್ನಾಟಕ ಸರ್ಕಾರವು ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಜಾರಿಗೊಳಿಸಲು ಅನಗತ್ಯವಾಗಿ ವಿಳಂಬ ಮಾಡುತ್ತಿರುವುದನ್ನು ನಮ್ಮ ಸಮುದಾಯದಲ್ಲಿ ತೀವ್ರ ಅಸಮಾಧಾನ ಮತ್ತು ಆತಂಕಕ್ಕೆ ಕಾರಣವಾಗಿದೆ. ಈ ವಿಳಂಬ ನೀತಿಯಿಂದ ನಮ್ಮ ಸಮುದಾಯದ ವಿದ್ಯಾರ್ಥಿಗಳು, ಉದ್ಯೋಗಾಕ್ಷಿಗಳು, ಕಾರ್ಮಿಕರು ಹಾಗೂ ಮಹಿಳೆಯರು ಒಟ್ಟಾರೆ ಸಮಾಜ ತಮ್ಮ ನ್ಯಾಯಯುತ ಹಕ್ಕುಗಳಿಂದ ವಂಚಿತರಾಗಿದ್ದು ಸುಪ್ರೀಂ ಕೋರ್ಟಿನ ತರುವಾಯ ಹರಿಯಾಣ, ತೆಲಂಗಾಣ, ಆಂಧ್ರ ಪ್ರದೇಶ ಸರ್ಕಾರಗಳು ತುರ್ತು ನಿಗಾ ವಹಿಸಿ ತಮ್ಮ ರಾಜ್ಯಗಳಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಸಾಮಾಜಿಕ ನ್ಯಾಯದ ವಿಷಯದಲ್ಲಿ ಮೇಲ್ಪಂಕ್ತಿಯಾಗಿದ್ದಾರೆ. ಆದರೆ ಕರ್ನಾಟಕ ಸರ್ಕಾರ ತೀವ್ರವಾದ ವಿಳಂಬ ನೀತಿಯನ್ನು ಅನುಸರಿಸುತ್ತಿದ್ದು ಪರಿಶಿಷ್ಟ ಜಾತಿಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಮಾದಿಗ ಮತ್ತು 29 ಉಪಜಾತಿಗಳಲ್ಲಿ ತೀವ್ರ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಆದ ಕಾರಣ ಸರ್ಕಾರ ಆಗಸ್ಟ್ 19ಕ್ಕೆ ಕರೆದಿರುವ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಯಾವುದೇ ಸಮುದಾಯ, ಯಾವುದೇ ಸಚಿವರ ನಾಯಕರ ಒತ್ತಡಕ್ಕೆ ಮಣಿಯದೆ ಸಾಮಾಜಿಕ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕೆಂದರು. ಒಂದು ವೇಳೆ ಸರ್ಕಾರ ಜಾರಿಗೊಳಿಸದೆ ಹೋದಲ್ಲಿ ಮಾದಿಗ ಸಮಾಜ ಬೀದಿಗಿಳಿದು ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಮುಖಂಡರಾದ ರಾಜು ವಾಡೇಕರ್ ಹಾಗೂ ಜೀನ್ಕೇರಿ ಮತ್ತು ದಶರಥ್ ಕುಲಗರ್ತಿಯವರು ಎಚ್ಚರಿಕೆ ನೀಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಮಾದಿಗರ್ಯಾರು ಕುರಿಗಳಲ್ಲ, ಮಾದಿಗರ್ಯಾರು ಕುರಿಗಳಲ್ಲ, ಮಾದಿಗರ ಸಿಟ್ಟು ರಟ್ಟಿಗೆ ಬಂದ್ರೆ, ಮಾದಿಗರ ಸಿಟ್ಟು ರಟ್ಟಿಗೆ ಬಂದ್ರೆ ಹೊಟ್ಟ ಮರ ರತ್ತು ಮರ, ಹೊಟ್ಟ ಮರ ಮಾಡಲೇಬೇಕು. ಮಾದಿಗರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಒಳ ಮೀಸಲಾತಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರಕ್ತವನ್ನು ಚೆಲ್ಲುತ್ತೇವೆ, ರಕ್ತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ ಇವತ್ತು ಶುರು ಮಾಡಿದ್ದೀವಿ. ಯಾಕಂದರೆ ನಾಳೆ ಬರ್ತಕ್ಕಂಥ ದಿನಗಳಲ್ಲಿ 19ನೇ ತಾರೀಕು ಒಂದು ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಆ ಮೀಟಿಂಗ್ನಲ್ಲಿ ನಿರ್ಣಯ ತಗೋದು ದೊಡ್ಡದು ಮಹತ್ವ. ಇವತ್ತಿನ ದಿನ 35 ವರ್ಷದ ಹೋರಾಟ ನಮ್ಮದು. 35 ವರ್ಷ ಯಾವ ಸರ್ಕಾರ ಕೇಳಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿತ್ತು. ಆದೇಶ ಕೊಟ್ಟು 1 ವರ್ಷ ಆಯಿತು. ಇನ್ನೂವರೆಗೆ ಈ ಕರ್ನಾಟಕ ಸರ್ಕಾರ ಮಾಡ್ತಾ ಇಲ್ಲ, ಸಿದ್ದರಾಮಯ್ಯನವರ ಸರ್ಕಾರ. ಅದಕ್ಕೋಸ್ಕರ ನಾವು ಇದು ಹೋರಾಟಕ್ಕೆ ಇಳಿಬೇಕಾಯಿತು. ದಯಮಾಡಿ ನಾಳೆ ಬರ್ತಕ್ಕಂಥ 19ನೇ ತಾರೀಕು ತಾವು ಏನು ಡಿಸಿಷನ್ ಮಾಡ್ತೀರಿ, ಒಂದು ಒಳ್ಳೆ ವಿಚಾರದಿಂದ ಮಾಡಬೇಕು, ಒಂದು ಒಳ್ಳೆ ಸುದ್ದಿ ಕೊಡಬೇಕು ಇಡೀ ಕರ್ನಾಟಕ ಮಾದಿಗ ಸಮಾಜಕ್ಕೆ ಅಂತೇಳಿ ನಾ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಗಳಿಗೆ ಕೈ ಮುಗಿದು ಕೇಳ್ಕೊತೀನಿ. ನಾಳೆ ಹೆಚ್ಚು ನೋಡೋದೆ, ಯಾವುದು ಅಂಜಿಕೆ ಇರೋದೆ ನೀವು ಒಂದು ಡಿಸೈಡ್ ಮಾಡಿ. ಭಾಳ ದಿನ ಆದಾರೆ, ಈಗ ಕೇಳ್ತಾ ಇದ್ದಾರೆ ಭಾಳಷ್ಟು ಮಂದಿ, ಈಗ ಹುಟ್ಟುತ್ತಾ ಇದ್ದಾರೆ ಎಲ್ಲರೂ ಇದಕ್ಕೆ ಅಪೋಸಿಷನ್ ಓಡಾಡೋಕ್ಕೆ. 35 ವರ್ಷ ಕಾಲ ಆಯ್ತಪ್ಪ ನಾವು ಓಡಾಡಿ, ನೀವು ಎಲ್ಲಿದ್ದೀರಿ? ನಾ ಕೇಳೋಕೆ ಅವ್ರಿಗೆ ಇಷ್ಟಪಡ್ತೀನಿ. ಇಷ್ಟು ದಿನ ನೀವು ಬುಕ್ ಓದ್ತಿಲ್ಲ, ಶಾಣೆ ಅಂತಿದ್ರಿ. ಏನು ಮಹೇಶ್ ಕುಮಾರ್ ಅವರು ಹೇಳಿದಾರ, ನಾವು ಓದಿ ಮುಂದೆ ಬಂದೀವಿ ಅಂತ ಹೇಳ್ತಾರೆ. 35 ವರ್ಷ ಇದು ಹೋರಾಟ ಇದ್ದಾಗ ಅವಾಗ ಓದ್ಕೊತ ಬಂದಿಲ್ಲ ನೀವು ಇಲ್ಲಿವರೆಗೆ. ಏನಾದ್ರು ಇದ್ರ ಕತಿ, ಯಾಕಪ್ಪ ಇವರು ಹೋರಾಡ್ತಿದ್ರು? ಅವಾಗ ಅಪೋಸಿಷನ್ ಮಾಡೋದಿತ್ತು, ಅಪೋಸಿಟ್ ಮಾಡೋದಿತ್ತು ನೀವು. ಅವಾಗ ಮಾಡಲಿಲ್ಲ. ಈಗ ನಮ್ಗೆ ಆಯ್ತಾ, ನಮ್ಗೆ 6% ಬಂದ ತಕ್ಷಣ ಇನ್ನೂ ಬಂದಿಲ್ಲ. ಅವ್ರು ಕೊಡೋದಾದಂಥ ನಾಗಮೋಹನ್ ದಾಸ್ ಅವರು ಇವ್ರು ಕೊಡಲೇಬೇಕಂತ ನಿರ್ಧಾರ ಮಾಡಿದಾಗ ಈಗ ನೀವು ಎಚ್ಚರಿಕೊಂಡಿರಿ. ಈ 35 ವರ್ಷ ತಾವು ಏನು ಮಾಡಿರಿ? ಅದಕ್ಕೆ ನಾನು ಕೇಳಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಏನು ಮಾಡಿರಿ ನೀವು? ಶಾಣ್ಯರು ಓದಿನಿ ಅಂದರೆ ಹೌದು, ನೀವು ಹುಷಾರಿ, ನಾವು ದೊಡ್ಡರು. ನಾವು ದೊಡ್ಡರು ಓಡಾಡ್ಕೊಂತ ಓಡಿದ ಮೇಲೆ ಮಾಡಿ. ನೀವು ಶಾಣೆ ಮನುಷ್ಯರು ಬುಕ್ ಓದಾಡೋದ್ರಿಲ್ಲೋ ನಾವು ಇಷ್ಟು ಜನ ಇದೀವಿ ಅಂತ ಕೇಳಿ. ಈಗ ಆಲ್ರೆಡಿ 6% ನಮ್ದಾಗಿದೆ. ಅದು ಬೇಕಾದ್ರೆ ನೀವು ಪೂರ್ತಿ % ನೀವೇ ತಗೋರಿ, ನಾವು ಬೇಡನಲ್ಲ. ನಮ್ಮ 6% ನಮಗೆ ಕೊಡಿ. ಇವತ್ತು ತಮಟೆ ಚಳವಳಿ ಓದಿತು. ಆಗಸ್ಟ್ 7ರಂದು, ಆಗಸ್ಟ್ 7ನೇ ತಾರೀಕಿನವರೆಗೂ ಇವತ್ತು N. ಮಹೇಶ್ ಇರ್ಬೋದು, ಜ್ಞಾನ ಪ್ರಕಾಶ್ ಇರ್ಬೋದು, ಚಲವಾದಿ ನಾರಾಯಣಸ್ವಾಮಿ ಇರ್ಬೋದು,
ಈ ಸಮಾಜಕ್ಕೆ ಭಾಳ ಹಿಂದುಳಿದಿದೆ, ಶೋಷಿತರ ಸಮಾಜವಿದೆ. ಈ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕಾದರೆ ಒಳ ಮೀಸಲಾತಿ ಜಾರಿಗೆ ಮಾಡಲೇಬೇಕೆಂದು 7ನೇ ತಾರೀಕುವರೆಗೂ ಅವರ ಒಂದು ಬೆಂಬಲವಿತ್ತು. 7ನೇ ತಾರೀಕು ನಂತರ 7ನೇ ತಾರೀಕು ನಂತರ 1-2-4-5 ದಿವಸದಲ್ಲಿ ಇವತ್ತು ಜ್ಞಾನ ಪ್ರಕಾಶ್ ಹೇಳ್ತಾರೆ, ನಮ್ಮ ಸಮಾಜದಲ್ಲಿ ಇರುವಂಥ ಪರ್ಯಾಣಿ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಇವೆಲ್ಲ ಮಾದಿಗ ಸಮಾಜಕ್ಕೆ ಸೇರಿಸಿ. ಸ್ವಾಮಿ, ಮಾದಿಗ ಸಮಾಜಕ್ಕೆ ಸೇರಿಸಿಲ್ಲ. ಇವು ಅವ್ರ ಅಕ್ಕನವ್ರು ಕೊಡ್ಸೋಕ್ಕೋಸ್ಕರ ಅವ್ರಿಗೆ 1% ಮಗ್ಲು ಕಡೆಗೆ ಕೊಟ್ಟಾರ. ಅವ್ರಿಗೆ ನೀವು ನಿಮ್ಮಲ್ಲಿ ಎಷ್ಟು ಬರಬೇಕಾದ ಅದು ಪರ್ಸೆಂಟೇಜ್ ಬರ್ತದೆ, ನಿಮ್ಮಲ್ಲಿ ಸೇರ್ಕೊಂಡು ಅವ್ರ ಪರ್ಸೆಂಟೇಜ್ನು ನೀವೇ ತೊಗೋಬೇಕು ಅನ್ನೋದು ತಪ್ಪ. ಮೊದಲು ಮಾಹಿತಿ ತೊಗೊಂಡು ಕೇಸಿಂದಾರ ಈ ಒಂದು ನಮ್ಮ ಮಾದಿಗ ಸಮಾಜಕ್ಕೆ ಬೆಂಬಲ ಕೊಡಬೇಕು. ಒಂದು ವೇಳೆ ನಿಮ್ಮ ಸಮಾಜಕ್ಕೆ ಇವತ್ತು ಆದಿ ದ್ರಾವಿಡ ಬರೆಸಿದ್ರೆ ಅವ್ರ ಸರ್ಟಿಫಿಕೇಟ್ ಇದ್ದಾವೆ ತಮ್ಮಲ್ಲಿ. ಆದಿ ಕರ್ನಾಟಕ, ಆದಿ ಆಂಧ್ರ, ಪರ್ಯಾಣಿ ಇವೆಲ್ಲ ಅವರು ಒಂದು ಪೇಪರೇ ಇದ್ದಾವೆ. ಇದರಲ್ಲಿ ನೋಡ್ಕೊಂಡೆ ಬರೋ ಅವರೇನು ಹುಚ್ಚಿರಲ್ಲ. ಇವತ್ತು ನಾಗಮೋಹನ್ ದಾಸ್ ಮಾಡ್ಯಾರಂತಂದ್ರೆ ಅವರೇನು ದೊಡ್ಡ ಇದಲ್ಲ, ಅವರೊಂದು ದೊಡ್ಡ ಆಯೋಗ ಮಾಡಿದ್ದಾರೆ, ಅವ್ರು ಚೇರ್ಮನ್ ಇದ್ದಾರೆ, ಎಲ್ಲ ನೋಡ್ಕೊಂಡೇ ಮಾಡಿರ್ತಾರೆ. ಆವಾಗಿನ ಕಲ್ಲದು ಜ್ಞಾನೋದಯ ಅಂತ ಹೇಳ್ಕೊಂಡು ಈ ಮುಂದಿನ ಬರುವಂಥ ದಿನಗಳಲ್ಲಿ ನಾಳೆ 19ನೇ ತಾರೀಕು ಒಳ ಮೀಸಲಾತಿ ಒಂದು ಅಂಗವಾಗಿ ಬರ್ತಾ ಸಚಿವ ಸಂಪುಟದಲ್ಲಿ ತಾವೆಲ್ಲ ಸಚಿವರು, ಬಲಗೈ ಇರ್ಬೋದು, ಎಡಗೈ ಇರ್ಬೋದು, ಎಲ್ಲ ಶಾಸಕರು, ಸಚಿವರು ಈ ಒಳ ಮೀಸಲಾತಿಗೆ ಬೆಂಬಲ ಕೊಟ್ಟು ಈ ನಮ್ಮ ಸಮಾಜಕ್ಕೆ ತಾವು ನ್ಯಾಯ ಒದಗಿಸಿಕೊಡಬೇಕಂತ ತಮ್ಮಲ್ಲಿ ಮಾದಿಗ ಸಮಾಜದಿಂದ ಕಳಕಳಿಯ ವಿನಂತಿ. ಹೆಸರು ಹೇಳ್ರಿ. ಇವತ್ತಿನ ದಿನ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಿಗೆ ನಮ್ಮ ಕಲಬುರಗಿ ಜಿಲ್ಲಾ ಮಾದಿಗ ಸಂಬಂಧಿತ ಜಾತಿಗಳ ಒಕ್ಕೂಟದ ವತಿಯಿಂದ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗಾಗಲೇ ತಮಗೆ ಗೊತ್ತಿರದ ಸಂಗತಿಯನ್ನೆಲ್ಲ ಸುಮಾರು ವರ್ಷದಿಂದ ಒಳ ಮೀಸಲಾತಿಗೋಸ್ಕರ ನಮ್ಮ ಮಾದಿಗ ಸಂಬಂಧಿತ ಜಾತಿಗಳು ಹೋರಾಟ ಮಾಡುವ ಸಂದರ್ಭದಲ್ಲಿ ಪ್ರಾಣ ತ್ಯಾಗ ಮಾಡಿದ್ದಾರೆ. ಹಲವಾರು ಲಾಠಿ ಚಾರ್ಜಿನಲ್ಲಿ ಕಾಲು ಕೈ ಮೂಳೆ ಮುರಿಸಕ್ಕಂಥ ಎಲ್ಲ ಹೋರಾಟಗಳು ಮುಗಿದರೂ ಕೂಡ ಯಾವುದೇ ಕಾಂಗ್ರೆಸ್ ಸರ್ಕಾರವಾಗಲಿ, BJP ಸರ್ಕಾರವಾಗಲಿ, ಸಮ್ಮಿಶ್ರ ಸರ್ಕಾರವಾಗಲಿ ನಮ್ಮ ಒಳ ಮೀಸಲಾತಿ ಜಾರಿ ಮಾಡದೆ ಮೀನಮೇಷ ಎಣಿಸಿದ ನಂತರ ನಮ್ಮ ಭಾರತ ಸರ್ವೋಚ್ಚ ನ್ಯಾಯಾಲಯವು 2024 ಆಗಸ್ಟ್ 1 ಒಂದು ತೀರ್ಪು ನೀಡಿತ್ತು. ಯಾವುದೇ ರಾಜ್ಯ ಸರ್ಕಾರ ಒಳ ಮೀಸಲಾತನ್ನು ರಾಜ್ಯ ಸರ್ಕಾರವೇ ಜಾರಿ ಮಾಡ್ತಕ್ಕಂಥ ಆದೇಶವಿದೆ. ತಾವೆಲ್ಲರೂ ರಾಜ್ಯ ಸರ್ಕಾರಕ್ಕೆ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಎಲ್ಲ ಜಾತಿ ಗಣತೆಯನ್ನು ಆಧಾರದ ಮೇಲೆ ಒಳ ಮೀಸಲಾತಿ ನೀಡಬಹುದು ಅಂತಕ್ಕಂಥದ್ದು. ಆದರೆ ನಮ್ಮ ಪಕ್ಕದ ರಾಜ್ಯದಲ್ಲಿರ್ತಕ್ಕಂಥ ಆಂಧ್ರ ಮತ್ತು ತೆಲಂಗಾಣ ಈಗಾಗಲೇ ಮಾದಿಗರ ಪರವಾಗಿ ಕೋರ್ಟ್ ಆದೇಶ ಬಂದ ನಂತರ ಮಾದಿಗರ ಪರವಾಗಿ ಒಳ ಮೀಸಲಾತಿ ಜಾರಿ ಮಾಡಿ ಮಾದಿಗರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಿದೆ. ಆ ಸರ್ಕಾರಕ್ಕೆ ನಮ್ಮ ಮಾದಿಗ ಸಂಘಟನೆಗಳ ಪರಗುತ್ತ ಒಂದು ಸ್ವಾಗತವನ್ನು ಕೋರ್ತೇವೆ. ಆದರೆ ಕರ್ನಾಟಕದ ಮುಖ್ಯಮಂತ್ರಿ ಈಗಾಗಲೇ ತಾವು ಕೇಳಿರ್ಬೋದು, ನಾನು ನಡೆದಂಥ ಸರ್ಕಾರ ನುಡಿದಂಥ ಮುಖ್ಯಮಂತ್ರಿ ಅಂತಕ್ಕಂಥದ್ದು. ಅವರು ಈಗಾಗಲೇ ಗ್ಯಾರಂಟಿಗಳು ಕೊಟ್ಟು ಎಲ್ಲ ನಾನು ಗ್ಯಾರಂಟಿಗಳು ಕೊಟ್ಟಿದ್ದೀನಿ, ನಾನು ನುಡಿದಂತೆ ನಡೀತಾ ಇದ್ದೀನಿ ಅಂತಕ್ಕಂಥ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮಾದಿಗರ ಒಂದು ಒಳ ಮೀಸಲಾತಿಗೋಸ್ಕರ ತಮ್ಮದೇ ಆದಂಥ ಪ್ರಣಾಳಿಕೆಯಲ್ಲಿ ನಾನು ಸರ್ಕಾರ ಬಂದ ಮೊದಲನೇ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೀನಿ ಅಂತಕ್ಕಂಥ ಹೇಳಿಕೆ ನೀಡಿದಂಥ ಮುಖ್ಯಮಂತ್ರಿಗಳು ನಾವು 2.5 ವರ್ಷ ಆಯಿತು ಯಾವುದೇ ಮೀಸಲಾತಿ ಮಾಡುವುದರಲ್ಲಿ ಮೀನಮೇಷ ಎಣಿಸ್ತಾ ಇದ್ದಾರೆ. ಕೇತಕಿ ಡೆವಲಪರ್ಸ್, ನಿಮ್ಮ ಕನಸಿನ ಮನೆಗಾಗಿ ಜಾಗ ಹುಡುಕ್ತಿದ್ದೀರಾ? ಕಲಬುರಗಿ ನಗರದಲ್ಲಿ ಕೇತಕಿ ಡೆವಲಪರ್ಸ್ನಿಂದ ಅತಿ ಉತ್ತಮವಾದ ಕೊಡುಗೆ. ಕಲಬುರಗಿ ಕೆಸರಟಗಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹತ್ತಿರ ಹಾಗೂ ಕಣತಾಳ ಗ್ರಾಮದ ಹತ್ತಿರ GDA ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ 80% ಬ್ಯಾಂಕ್ನಿಂದ ಲೋನ್ ಅಪ್ರೂವ್ಡ್ ಮಾಡಿಸಿಕೊಡಲಾಗುವುದು. SL ಎನ್ಕ್ಲೇವ್, NA ಟೌನ್ ಪ್ಲಾನಿಂಗ್, ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. ಸಣ್ಣೂರು ಕ್ರಾಸ್ ಹತ್ತಿರ ಫ್ಲಾಟ್ಗಳು ಲಭ್ಯವಿದೆ. ನವನಗರ ಚಂದಾಪುರದಲ್ಲಿ ಕೂಡ ಫ್ಲಾಟ್ಗಳು ಲಭ್ಯವಿದೆ.
ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. 10 ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೀರೇಂದ್ರ ಪಾಟೀಲ್ ಬಡಾವಣೆ ಚಂದಾಪುರದಲ್ಲಿ ಫ್ಲಾಟ್ಗಳು ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಕೇತಕಿ ಡೆವಲಪರ್ಸ್ ಕುಪಾವ್ ಫ್ಲಾಟ್ ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ. ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ 9480148184 9480148184.